ಹಾಯ್ ಹಲೋ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಲ್ ಮೌಂಟ್ ಫ್ಯಾನಿನಲ್ಲಿ ಬರುವಂಥ ಬುಷ್ಗಳನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಮತ್ತು ಯಾವ ರೀತಿ ಹೊಸ ಬುಷ್ಗಳನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನಮ್ಮ 85ನೇ ವಿಡಿಯೋ ಆಗಿರ್ತದೆ ಸ್ನೇಹಿತರೆ. ಆಲ್ರೆಡಿ ನಾನು ವಿಡಿಯೋದಲ್ಲಿ ನಿಮಗೆ ಟೇಬಲ್ ಫ್ಯಾನಿನ 2 ಕ್ಯಾಪ್ಗಳನ್ನು ರಿಮೂವ್ ಮಾಡಿದ್ದೀನಿ. ಈ ಕ್ಯಾಪ್ಗಳಲ್ಲಿ ಕಾಪರ್ ಬುಷ್ಗಳು ಇರ್ತದೆ. ಸೊ ಕಾಪರ್ ಬುಷ್ಗಳನ್ನು ನಾವು ಮೊದಲನೇದಾಗಿ ಆ ಸೈಜ್ಗೆ ತಕ್ಕಂಥ ಒಂದು ಕಾಪರ್ ಬುಷ್ಗಳನ್ನು ಹೊಸದಾಗಿ ತರಬೇಕು ಸ್ನೇಹಿತರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೊ ಮಾರ್ಕೆಟಲ್ಲಿ ನಿಮಗೆ ಕಾಪರ್ ಬುಷ್ಗಳು ಕೂಡ ಸಿಗುತ್ತೆ ಮತ್ತು ನಿಮಗೆ ಐರನ್ ಬುಷ್ಗಳು ಕೂಡ ಸಿಗುತ್ತೆ. ಮೋಟರ್ನಲ್ಲಿ ಯಾವ ಬುಷ್ಗಳು ಬಂದಿರುತ್ತೋ ಅದೇ ಬುಷ್ಗಳನ್ನು ನಾವು ಇಲ್ಲಿ ಹಾಕಬೇಕಾಗಿರ್ತದೆ. ಸೊ ಯಾವುದೇ ಕಾರಣಕ್ಕೂ ಬುಷ್ಗಳನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಕಾಪರ್ ಬುಷ್ಗಳು ಬಂದಿದ್ದರೆ ಕಾಪರ್ ಬುಷ್ಗಳನ್ನು ಮಾತ್ರ ನಾವಿಲ್ಲಿ ಚೇಂಜ್ ಮಾಡಬೇಕಾಗಿರ್ತದೆ. ಐರನ್ ಬುಷ್ಗಳು ಬಂದಿದ್ದರೂ ಕೂಡ ಐರನ್ ಬುಷ್ಗಳನ್ನು ಮಾತ್ರ ಚೇಂಜ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯಾವಾಗಲೇ ನಾವು ಬುಷ್ಗಳನ್ನು ಚೇಂಜ್ ಮಾಡಬೇಕಾದ್ರೆ ಅದರ ಜೊತೆಗೆ ಸಾಫ್ಟನ್ನು ಕೂಡ ಚೇಂಜ್ ಮಾಡಬೇಕಾಗಿರ್ತದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಕ್ಯಾಪನ್ನು ಮೊದಲನೇದಾಗಿ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಲಿಕ್ಕೆ ನಿಮಗೆ ಅಲ್ಲಿ 3 ಹೋಲ್ಸ್ಗಳು ಕಾಣುತ್ತೆ. ಆ ಹೋಲ್ಸ್ಗಳನ್ನು ಚೆನ್ನಾಗಿ ಸುತ್ತಿಗೆ ಸಹಾಯದಿಂದ ಬಡಿದು ಓಪನ್ ಮಾಡಬೇಕಾಗಿರ್ತದೆ. ಸೊ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅದೇ ರೀತಿ ನಾನು ಇಲ್ಲಿ ಬುಷ್ಗಳನ್ನು ಕ್ಯಾಪನ್ನು ರಿಮೂವ್ ಮಾಡಿದ್ದೀನಿ. ಕೆಲವೊಂದರಲ್ಲಿ ಕ್ಯಾಪ್ಗಳು ಇರೋದಿಲ್ಲ. ಸೊ ಅದನ್ನು ರಿವಿಟ್ ಸಿಸ್ಟಮ್ ಇದೆ, ರಿವಿಟನ್ನು ಡ್ರಿಲ್ ಮಾಡಿ ತೆಗಿಬೇಕಾಗಿರ್ತದೆ. ಸೊ ಇಲ್ಲಿ ಕ್ಯಾಪ್ ಸಿಸ್ಟಮ್ ಇರೋದ್ರಿಂದ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಿಮಗೆ ಏನೇನೆಲ್ಲ ಸಿಗುತ್ತದೆ ಅಂತಂದರೆ ನೋಡಿ, ಮೊದಲನೇದಾಗಿ ಕ್ಯಾಪನ್ನು ಇಡಬೇಕು. ಅದಾದ ನಂತರ ಹೊಸ ಬುಷನ್ನು, ಯಾಕಂದರೆ ಕಾಪರ್ ಬುಷ್ ಇದ್ದರೆ ಕಾಪರ್ ಬುಷನ್ನು ಇಡ್ರಿ. ಸೊ ಅದಾದ ನಂತರ ನಿಮಗೆ ಕಾಟನ್ ವಾಷರ್ ಬರುತ್ತೆ. ಕಾಟನ್ ವಾಷರ್ ಹಾಕಬೇಕು. ಸೊ ಕಾಟನ್ ವಾಷರನ್ನು ನೀಟಾಗಿ ಫಿಕ್ಸ್ ಮಾಡಿ. ಹಾಗೆ ಅದರ ಜೊತೆಗೆ ನಿಮಗೆ ಬುಷ್ ಕ್ಲಿಪ್ ಸಿಗುತ್ತೆ ಅಥವಾ ಬುಷ್ ಲಾಕ್ ಅಂತಲೂ ಕೂಡ ಕರಿತೀವಿ. ಅದಾದ ನಂತರ ನಾವು ಕ್ಯಾಪನ್ನು ಹಾಕಬೇಕು. ಕ್ಯಾಪನ್ನು ನೀಟಾಗಿ ಫಿಕ್ಸ್ ಮಾಡಿ. ಕ್ಯಾಪನ್ನು ನೀಟಾಗಿ ಫಿಕ್ಸ್ ಮಾಡಿದ್ದೀವಿ. ಸೊ ಫಸ್ಟ್ ಸೈಜ್ ನೋಡ್ಕೊಳ್ಳಿ, ಸರಿಯಾಗಿದ್ದರೆ ಅದೇ ಸೈಜಲ್ಲಿ ನೀವು ಬುಷ್ಗಳನ್ನು ಹಾಕಬೇಕಾಗಿರ್ತದೆ. ಸೊ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಒಂದು ರಾಡ್ನ ಸಹಾಯದಿಂದ ಆ ಕ್ಲಿಪ್ಗಳನ್ನು ಕಂಪ್ಲೀಟಾಗಿ ಕೂರಿಸ್ಬೇಕು. ಅದು ಯಾವ ಒಂದು ಪೊಸಿಷನಲ್ಲಿತ್ತೋ ಅದೇ ಪೊಸಿಷನಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಕ್ಲಿಪ್ಗಳನ್ನು ಜೋಡಿಸ್ಬೇಕು. ಹಾಗೆ ಒಂದು ಸಾಫ್ಟ್ನ ಸಹಾಯದಿಂದ ನೀವೇನು ಮಾಡಿ ಆ ಕ್ಲಿಪ್ಪಿಂಗನ್ನು ಮಾಡ್ತಾ ಹೋಗ್ರಿ. ಸೊ ಇದೇ ರೀತಿ ಕ್ಲಿಪ್ಪಿಂಗನ್ನು ಮಾಡ್ತಾ ಹೋಗಬೇಕು. ನೋಡಿ, ಈಗ ನಾನು ಆಲ್ರೆಡಿ ಒಂದು ಬುಷನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಲೂಬ್ರಿಕೆಂಟನ್ನು ಕೂಡ ನೀವು ಅದಕ್ಕೆ ಹಾಕಬೇಕಾಗಿರೋದು. ಸ್ವಲ್ಪ ಆಯಿಲ್ ಅಥವಾ ಗ್ರೀಸನ್ನು ಕೂಡ ನೀವು ಹಾಕಬೇಕು. ಸೊ ಈಗ ಒಂದು ಕ್ಯಾಪನ್ನು ಹಾಕಿದ್ದೀನಿ. ಈಗ ಇದನ್ನು ಫ್ರಂಟ್ ಸೈಡ್ ಕ್ಯಾಪ್ ಅಂತ ಕರಿತೀವಿ. ಯಾವುದು ರಾಡ್ ಫಿಕ್ಸಿಂಗ್ ಇರುತ್ತೆ ಅದನ್ನು ಫ್ರಂಟ್ ಸೈಡ್ ಕ್ಯಾಪ್ಸ್ ಅಂತ ಕರಿತೀವಿ. ಸೊ ಅಲ್ಲಿಗೂ ಕೂಡ ನಾನು ಬುಷನ್ನು ಹಾಕಿದ್ದೀನಿ ಸ್ನೇಹಿತರೆ. ಸೊ ಅದೇ ರೀತಿ ಕಾಟನ್ ವಾಷರನ್ನು ಕೂಡ ಹಾಕಬೇಕು. ಹಾಗೆ ಅದರ ಸಪೋರ್ಟನ್ನು ಕೂಡ ಹಾಕಬೇಕು. ನೋಡಿ, ಲಾಕನ್ನು ಇದೇ ರೀತಿ ಹಾಕಿ ಆ್ಯಸ್ ಇಟ್ ಈಸ್ ನಾವು ಮೊದಲನೇ ಕ್ಯಾಪನ್ನು ಯಾವ ರೀತಿ ಫಿಟ್ ಮಾಡಿದೆವು ಅದೇ ರೀತಿ ಕ್ಯಾಪನ್ನು ಕೂಡ ಇಲ್ಲಿ ನಾವು ಫಿಟ್ ಮಾಡಬೇಕು. ಸೊ ಕೆಲವೊಂದು ಕಾಪ್ಗಳಲ್ಲಿ ರಿವಿಟ್ ಸಿಸ್ಟಮ್ ಬರುತ್ತೆ. ಸೊ ರಿವಿಟ್ ಸಿಸ್ಟಮ್ ಇದ್ದರೆ ಅದನ್ನು ನೀವು ಡ್ರಿಲ್ ಮಾಡಿ ತೆಗಿಬೇಕಾಗಿರ್ತದೆ. ಸೊ ಇಲ್ಲಿ ರಿವಿಟ್ ಸಿಸ್ಟಮ್ ಇಲ್ಲ. ಸೊ ಇನ್ನೊಂದು ವಿಡಿಯೋದಲ್ಲಿ ಇನ್ ಕೇಸ್ ನನಗೆ ಇನ್ನೊಂದು ವಿಡಿಯೋ ಮಾಡಿದಾಗ ರಿವಿಟ್ ಸಿಸ್ಟಮ್ ಇದ್ದರೆ ಅದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸರ್, ಬರೀ ಬುಷ್ಗಳಿದ್ದರೆ ಬರೀ ಬುಷನ್ನು ಅಷ್ಟೇ ಚೇಂಜ್ ಮಾಡಬೇಕಾ ಅಥವಾ ಸಾಫ್ಟನ್ನು ಕೂಡ ಚೇಂಜ್ ಮಾಡಬೇಕಂತ ಕ್ವಶನ್ ಇದ್ದರೆ ನಿಮ್ಮ ಮೈಂಡಲ್ಲಿ, ಸೊ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಯಾವುದೇ ಫ್ಯಾನಲ್ಲಿ ಬರೀ ಬುಷ್ ಚೇಂಜ್ ಮಾಡೋದ್ರ ಜೊತೆಗೆ ನೀವು ಸಾಫ್ಟನ್ನು ಕೂಡ ಚೇಂಜ್ ಮಾಡಿದ್ರೆ ಅದ್ರ ಲೈಫ್ ಚೆನ್ನಾಗಿರ್ತದೆ. 2 ಬುಷ್ಗಳನ್ನು ಚೇಂಜ್ ಮಾಡಿದ್ದೀನಿ. ನೋಡಿ, ಈಗ ಈ ಒಂದು ಬಜಾಜ್ ವಾಲ್ ಮೌಂಟ್ ಫ್ಯಾನಲ್ಲಿ ನಿಮಗೆ ಈ ಥರ ಸಾಫ್ಟ್ ಇದೆ, ಅಂದರೆ ಕಟ್ ಸಾಫ್ಟ್ ಬರುತ್ತೆ ನಿಮ್ಗೆ. ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಗೇರ್ ಬಾಕ್ಸ್ ಇರಲ್ಲ. ಆಸಿಲೇಷನ್ ಮೋಟ್ರನ್ನು ಕೂಡ ಫಿಟ್ ಮಾಡ್ತೀವಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಕಟ್ ಬುಷ್ ಇರೋದ್ರಿಂದ ನೀವು ಕಟ್ ಬುಷನ್ನೇ ಹಾಕಬೇಕು. ಕೆಲವೊಂದು ಸರಿ ಮಾರ್ಕೆಟಲ್ಲಿ ಕಟ್ ಬುಷ್ ಸಿಗಲಿಲ್ಲ ಅಂತಂದರೆ ನಾವು ಇದನ್ನು ಹಾಕಬೇಕಾಗಿ. ನೋಡಿ, ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಮಾರ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಫ್ರಂಟ್ ಸೈಡ್ ಯಾವುದು ಅಂತೇಳಿ ಮಾರ್ಕ್ ಮಾಡ್ತಾಯಿದ್ದೀವಿ. ಫ್ರಂಟ್ ಸೈಡನ್ನು ಮಾರ್ಕ್ ಮಾಡ್ಕೋಬೇಕು ಮೊದಲನೇದಾಗಿ. ಸೊ ಅಲ್ಲಿ ನಾವು ಫ್ರಂಟ್ ಸೈಡ್ ಮಾರ್ಕ್ ಮಾಡಿದ ನಂತರ ಬುಷ್ ಕೆಳಗಿನ ಸೈಡ್ನಲ್ಲೂ ಕೂಡ ಮಾರ್ಕ್ ಮಾಡಬೇಕು. ಯಾಕಂದರೆ ರಿಮೂವ್ ಮಾಡಿದ್ಮೇಲೆ ಅದ್ರ ಸೈಜ್ ನಮಗೆ ಗೊತ್ತಾಗಲ್ಲ ಎಲ್ಲಿ ಕೂತಿತ್ತು ಅಂತ. ಸೊ ಹಾಗಾಗಿ ನೋಡಿ, ನಾವಿಲ್ಲಿ ಮಾರ್ಕ್ ಮಾಡಿದ್ದೀನಿ ಮಾರ್ಕರ್ನ ಸಹಾಯದಿಂದ. ಸ್ನೇಹಿತರೆ, ಜಾರ್ ಟೂಲ್ ಬರುತ್ತೆ ನಿಮಗೆ, ಜಾರ್ ಸ್ಟ್ಯಾಂಡ್ ಬರುತ್ತೆ, ಅದರಲ್ಲೇ ನೀವು ರಿಮೂವ್ ಮಾಡಿ. ಸೊ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಪೈಪ್ ಇದ್ದರೆ ಅದರಲ್ಲೂ ಕೂಡ ನೀವು ಚೇಂಜ್ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ.
ನೋಡಿ ಇಲ್ಲಿ ಸಾಫ್ಟ್ ಸೌದಿದೆ, ಅದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಒಂದು ಸಾರಿ ನಿಮಗೆ ಬುಷ್ನಲ್ಲಿ ಪ್ರಾಬ್ಲಮ್ ಬಂದರೆ ಅಥವಾ ಸಾಫ್ಟ್ನಲ್ಲಿ ಪ್ರಾಬ್ಲಮ್ ಬಂದರೆ ನೀವು ಇಲ್ಲಿ 2 ಬುಷು ಮತ್ತು ಸಾಫ್ಟನ್ನು ಕೂಡ ಚೇಂಜ್ ಮಾಡಬೇಕು. ಸೊ ನಿಧಾನವಾಗಿ ಸುತ್ತಿಗೆ ಸಹಾಯದಿಂದ ಹೊಡಿರಿ. ಸೊ ಅವಾಗ ಓಪನ್ ಆಗ್ತದೆ, ಕೆಳಗಡೆ ಹೋಗ್ತಾ ಇದೆ ಹಳೆ ಬುಷು. ಹಾಗೆಯೇ ನೋಡಿ ಇನ್ನೊಂದು ನಟ್ನ ಸಹಾಯದಿಂದ ಅದನ್ನು ಸಾಫ್ಟನ್ನು ರಿಮೂವ್ ಮಾಡಿ. ನೋಡಿ ಸಾಫ್ಟ್ ರಿಮೂವ್ ಮಾಡಿದ್ದೀನಿ. ಸೊ ನಿಮಗೆ ಮಾರ್ಕೆಟಲ್ಲಿ ಕಟ್ ಸಾಫ್ಟ್ ಸಿಗುತ್ತೆ, ಬಟ್ ಕಟ್ ಸಾಫ್ಟ್ ಸಿಗಲಿಲ್ಲ ಅಂದರೆ ನಾರ್ಮಲ್ ಸಾಫ್ಟನ್ನು ನಾವು ಕಟ್ ಮಾಡಿ ಹಾಕ್ಬೋದಾಗಿರ್ತದೆ. ಹೋಲ್ಗಳ ಸೈಜನ್ನು ಮತ್ತು ಥ್ರೆಡ್ ಸೈಜನ್ನು ಕರೆಕ್ಟಾಗಿ ಈಕ್ವಲ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮಲ್ಲಿ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ನ ಸಹಾಯದಿಂದ ನೀವು ಕಟ್ ಮಾಡ್ಬೋದಾಗಿರ್ತದೆ. ಕೇರ್ಫುಲ್ಲಾಗಿ ಗ್ರೈಂಡರ್ ಸಹಾಯದಿಂದ ಕಟ್ ಮಾಡಿ. ಹಾಗೆ ಅದರ ಹಿಂಭಾಗದಲ್ಲಿ ಬಂದಿರುತ್ತೆ, ಕಟ್ ಮಾಡಿದ ನಂತರ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತದೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸೊ ಅದು ಸ್ಟ್ರಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈಗ ನಾನು ಸಾಫ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಸೈಜಲ್ಲಿ. ಹಾಗೆ ಈಗ ನಾವು ಮೊದಲು ಮಾರ್ಕ್ ಮಾಡಿದ್ವಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಆ ಮಾರ್ಕ್ ಏನು ಮಾಡಿದ್ವಿ, ಆ ಮಾರ್ಕಲ್ಲೇ ನಾವು ಆ ಒಂದು ರೋಟರನ್ನು ಕೂರಿಸ್ಬೇಕಾಗ್ತದೆ. ಆ ಕೂರಿಸ್ಬೇಕಾದ್ರೆ ನಾವು ಮೊದಲನೇದಾಗಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕಾಗ್ತದೆ. ನಾವು ಮೇಲ್ಗಡೆಯಿಂದ ಫಿಕ್ಸ್ ಮಾಡ್ತಾ ಇರೋದ್ರಿಂದ ನಾವು ಮೊದಲನೇದಾಗಿ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಸೊ ಇನ್ನು ನೀವು ಕೆಳಗಡೆನೂ ಮಾರ್ಕ್ ಮಾಡ್ಕೋಬೋದು. ಬರೀ ನೀವು ಕೆಳಗಡೆ ಅಷ್ಟೇ ಮಾರ್ಕ್ ಮಾಡ್ಕೊಂಡೆ ನಾವು ಈ ಬಡಿಯುವಾಗ ಆ ಮಾರ್ಕ್ ಹಳಸೋಗ್ಬಿಡುತ್ತೆ, ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕೂಡ ಆ ಸಾಫ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಸ್ ಇಟ್ ಈಸ್ ನೀವು ಯಾವ ರೀತಿ ರಿಮೂವ್ ಮಾಡಿದ್ರಲ್ವ ಅದೇ ರೀತಿ ನೀವು ಇಡಬೇಕಾಗಿರುತ್ತೆ. ಉಲ್ಟಾ ಇಟ್ಟು ಮತ್ತೆ ಹೊಡಿಬೇಡ್ರಿ, ಯಾಕಂದರೆ ಸಾಫ್ಟ್ ಬೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ನಾನು ಏನು ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ನಾನು ಹಾಕುವಾಗ ಫುಲ್ ಫ್ರೀಯಾಗಿ ಹೋಗ್ಬಿಡ್ತು. ಫುಲ್ ಫ್ರೀಯಾಗಿ ಹೋಯ್ತು ಅಂತಂದರೆ ನೋಡಿ ಅದು ಟೈಟ್ ಇರಬೇಕು. ಆ ಟೈಟ್ ಇಲ್ಲ ಅಂದರೆ ನಾವು ಅದನ್ನು ಟೈಟ್ ಮಾಡಬೇಕು. ಸೊ ಟೈಟ್ ಯಾವ ರೀತಿ ಮಾಡೋದಪ್ಪ ಅಂದರೆ ನೋಡಿ, ಈಗ ನಾವು ಸೈಜಲ್ಲಿ ಕರೆಕ್ಟಾಗಿ ಸಾಫ್ಟ್ ತಂದಿದ್ದೀನಿ, ಬಟ್ ಅದೇನಾಗ್ತಾಯಿದೆ ಅಂತಂದರೆ ಲೂಸ್ ಇದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಪಂಚರ್ನ ಸಹಾಯದಿಂದ, ಮೆಟಲ್ ಪಂಚರ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಮೆಟಲ್ ಪಂಚರಿಂದ ಪಂಚ್ ಮಾಡಿ ನೀವು ಅದಕ್ಕೆ ಫಿಕ್ಸ್ ಮಾಡಿ. ಸೊ ಆವಾಗ ನಿಮಗೆ ಟೈಟಾಗೆ ಕೂರ್ತದೆ ಸ್ನೇಹಿತರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿಮಗೆ ಕಂಪ್ಲೀಟ್ ಟೇಬಲ್ ಫ್ಯಾನಿನ ಕೋರ್ಸನ್ನು ಕಲಿಬೇಕಾದ್ರೆ ನಮ್ಮ ಒಂದು ಪ್ಲೇಸ್ಟೋರ್ನಲ್ಲಿ ನೋಬಲ್ ಎಜುಕೇಷನ್ ಆ್ಯಪ್ ಇರ್ತದೆ. ನಿಮಗೆ ವಿಡಿಯೋದಲ್ಲಿ ಲೋಗೋ ಕಾಣಿಸ್ತಾ ಇರ್ಬೋದು. ಲೋಗೋ ನಿಮಗೆ ಪ್ಲೇಸ್ಟೋರಲ್ಲಿ ಕಾಣುತ್ತೆ. ಅಲ್ಲಿ ನೀವು ನಮ್ಮ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಟೇಬಲ್ ಫ್ಯಾನ್ ರೀವೈಂಡಿಂಗಿನ ಕೋರ್ಸ್ ನಿಮಗೆ ಸಿಗುತ್ತದೆ, ಅತ್ಯಂತ ಕಮ್ಮಿ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಕೋರ್ಸನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ರೀವೈಂಡಿಂಗ್ ಮತ್ತು ರಿಪೇರ್ ವರ್ಕನ್ನು ನಾವು ಆ ಒಂದು ಕೋರ್ಸ್ನಲ್ಲಿ ನಿಮಗೆ ತಿಳಿಸ್ತಕ್ಕಂಥದ್ದು. ಯಾರೆಲ್ಲ ಅದನ್ನು ಕಲಿಬೇಕು ಅಂತ ಆಸಕ್ತಿ ಇದ್ದೀರಾ, ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಅಲ್ಲಿ ನೀವು ಕೋರ್ಸನ್ನು ಪಡಿಬೋದಾಗಿರ್ತದೆ ಸ್ನೇಹಿತರೆ. ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂತಿರೋ ಒಂದು ನಂಬರ್ಗೆ ಫೋನ್ ಮಾಡಿದ್ರೂ ಕೂಡ ನಿಮಗೆ ಅಲ್ಲಿ ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸಲಾಗ್ತದೆ ಸ್ನೇಹಿತರೆ. ಆಲ್ರೆಡಿ ನಾನು ನಿಮ್ಗೆ ನಂಬರನ್ನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ. ಸೊ ಹಾಗೆಯೇ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ನಮ್ಮ ಆ್ಯಪ್ ಲಿಂಕ್ ಇರ್ತದೆ. ನಿಮ್ಗೆ ಇನ್ ಕೇಸ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗಲಿಲ್ಲ ಅಂತಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇದೆ, ನೋಬಲ್ ಎಜುಕೇಷನ್ ಆ್ಯಪ್ ಲಿಂಕ್ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಅಲ್ಲಿ ನಿಮಗೆ ಈ ಕೋರ್ಸನ್ನು ಪಡಿಬೋದಾಗಿರ್ತದೆ ಸ್ನೇಹಿತರೆ. ಹಾಗೆ ನಾನು ನೋಡಿ ಇಲ್ಲಿ ಕೋರ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಕೋರ್ ಫಿಕ್ಸ್ ಮಾಡಬೇಕಾದ್ರೆ ಕೋರನ್ನು ಬ್ಯಾಕ್ ಸೈಡಲ್ಲಿ ಏನು ಟರ್ಮಿನಲ್ಸ್ ಇದೆ ಅದೇ ಟರ್ಮಿನಲ್ಲಿ ನಾವು ಇದನ್ನು ಫಿಟ್ ಮಾಡಬೇಕಾಗಿರ್ತದೆ. ನೋಡಿ ನೀಟಾಗಿ ಫಿಟ್ ಮಾಡಬೇಕು. ಸೊ ಕೋರ್ ಸೈಜ್ ಬಂದು 45-25 mm ಇದೆ. ಸೊ ಇದು ಬಜಾಜ್ ಕೋರ್ ಆಗಿದೆ ಸ್ನೇಹಿತರೆ. ನಿಮಗೆ ಏನಾದರೂ ಕೋರ್ಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಈ ಒಂದು ಕಮೆಂಟ್ ಸೆಷನ್ನಲ್ಲಿ ನೀವೇನು ಮಾಡ್ಬೋದು, ಕಮೆಂಟನ್ನು ಹಾಕ್ಬೋದು. ಕೋರ್ನ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಅಂತಂದರೆ ಯಾರಿಗೆಲ್ಲ ಇಷ್ಟ ಇದೆ ಕೋರ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಸೊ ಅವರು ಕಮೆಂಟ್ ಮಾಡ್ಬೋದು. ಸೊ ಆ ಕಮೆಂಟ್ನ ಆನ್ಸರ್ನ ಮೂಲಕ ನಾನು ನಿಮಗೆ ಕೋರ್ಗಳ ಬಗ್ಗೆ ಅಂದರೆ ಟೇಬಲ್ ಫ್ಯಾನ್ನಲ್ಲಿ ಯಾವ್ಯಾವ ಕೋರ್ಗಳು ಬರುತ್ತೆ ಅನ್ನೋದ್ರ ಮೇಲೆ ಒಂದು ವಿಡಿಯೋವನ್ನು ಮಾಡ್ತೀನಿ. ಸೊ ಯಾರೆಲ್ಲ ಆಸಕ್ತಿ ಇದೆ ತಿಳಿಸ್ರಿ, ನಾನು ನಿಮಗೆ ಅದರದ್ದು ಕೂಡ ಒಂದು ವಿಡಿಯೋನ ಮಾಡಲಾಗ್ತದೆ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣ್ತಾ ಇದೆ, ಸೊ ಅದನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನೋಟಿಫೈ ಆಗಿರಿ. ನಿಮಗೆ ಹೊಸ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆ ಕೆಳಗಡೆ ಕಾಣುವಂತಹ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರ ನಿಮಗೆ ಪ್ರಾಕ್ಟಿಕಲಿ ರಿಪೇರ್ ತರಬೇತಿಯನ್ನು ಕಲಿಬೇಕಾದ್ರೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ತರಬೇತಿಯ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಸ್ನೇಹಿತರೆ. ಓಕೆ.
ಸ್ನೇಹಿತರೆ, ಈಗ ವಿಡಿಯೋದ ಮುಖಾಂತರ ಬರೋಣ. ಸೊ ಈಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಕೋರನ್ನು ಫಿಕ್ಸ್ ಮಾಡಿದ್ದೀವಿ. ಕೋರ್ ಫಿಕ್ಸ್ ಮಾಡುವಾಗ ಅಲ್ಲಿ ಸ್ವಲ್ಪ ಹೈಟ್ ಕಡಿಮೆ ಆಯಿತು. ಸೊ ಅದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ವಾಷರನ್ನು ಹಾಕಬೇಕು. ನೋಡಿ, ಕರೆಕ್ಟಾಗಿ ಅದೇ ಹೈಟಿಗೆ ಕೋರ್ ಇರಬೇಕು. ಸೊ ಆ ಒಂದು ಕೋರು ಮತ್ತು ರೋಟರು ಎರಡು ಸಮವಾಗಿ ಅದೇ ಹೈಟಿಗೆ ಇರಬೇಕು. ಹೈಟಿಗೆ ಇದ್ದಾಗ ನಾವು ಅದನ್ನು ಅಲೈನ್ಮೆಂಟ್ ಮಾಡಲಿಕ್ಕೆ ಸರಿ ಆಗ್ತದೆ ಮತ್ತು ಫ್ರೀ ಆಗ್ತದೆ ಮೋಟ್ರ್. ಸೊ ಅದಕ್ಕೆ ನಿಮಗೆ ಮಾರ್ಕೆಟಲ್ಲಿ ಟೇಬಲ್ ಫ್ಯಾನಿನ ವಾಷರ್ ಕೊಡ್ರಿ ಅಂದರೆ ಕೊಡ್ತಾರೆ. ಸೊ ಆ ವಾಷರನ್ನು ನೀವು ಇಲ್ಲಿ ಹಾಕಿ ನೋಡಿ. ಬ್ಯಾಕ್ ಸೈಡಲ್ಲಿ ಕಡಿಮೆ ಆಗಿರೋದ್ರಿಂದ ನಾವು ಬ್ಯಾಕ್ ಸೈಡಲ್ಲಿ ಆಗ್ತದೆ. ಫ್ರಂಟ್ ಸೈಡಲ್ಲಿ ಕಡಿಮೆ ಇದ್ದರೆ ಫ್ರಂಟ್ ಸೈಡಲ್ಲಿ ನೋಡ್ತೇವೆ. ಸೊ ಈಗ ಸರಿಯಾಗಿ ಕೂತಿದೆ, ನೀವು ಇಲ್ಲಿ ಗಮನಿಸ್ಬೋದು. ಕಂಪ್ಲೀಟಾಗಿ ಕೂರ್ತಿದೆ ಮತ್ತು ಫ್ರೀನೂ ಕೂಡ ಇದೆ. ಓಕೆನಾ? ಈಗ ಅಂದರೆ ಫ್ರಂಟ್ ಕ್ಯಾಪನ್ನು ಈಗ ನಾವು ಹಾಕ್ತಾ ಇದ್ದೀವಿ. ನೋಡಿ, ಫ್ರಂಟ್ ಕ್ಯಾಪ್ ಹಾಕಿದ ತಕ್ಷಣ ನೋಡಿ, ನಟ್ ಬೋಲ್ಟ್ ಸಹಾಯದಿಂದ ಇದನ್ನು ಸರಿಯಾಗಿ ಟೈಟ್ ಮಾಡಿ. ನೋಡಿ, ಫ್ರೀ ಇದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈಗ ಸಂಪೂರ್ಣವಾಗಿ ಫಿಟ್ಟಿಂಗ್ ಆಗಿದೆ. ಈಗ ನಾವು ಅದಕ್ಕೆ ಕನೆಕ್ಷನ್ ಕೊಟ್ಟು ರನ್ ಮಾಡಬೇಕು. ಸೊ ಕನೆಕ್ಷನ್ ಏನಾಗಿರ್ತದಪ್ಪ ಅಂತಂದರೆ ನೋಡಿ, ಇದು 5 ಲೀಡಿನ ವಾಲ್ ಮೌಂಟ್ ಫ್ಯಾನ್ ಆಗಿದೆ. ಇದರಲ್ಲಿ ಯಾವ್ಯಾವ ಕಲರ್ ಇದೆ ನೀವು ಗಮನಿಸ್ಬೋದು. ಯೆಲ್ಲೋ, ಬ್ಲ್ಯಾಕ್ ಇದೆ, ಮತ್ತು ವೈಟು, ರೆಡ್ಡು ಮತ್ತು ಬ್ಲೂ ಇದೆ. ಯೆಲ್ಲೋ ಮತ್ತು ಬ್ಲ್ಯಾಕ್ಗಳನ್ನು ನಾವು ಕೆಪಾಸಿಟರ್ ಕನೆಕ್ಷನ್ ಆಗಿ ಕೊಟ್ಟಿರ್ತೀವಿ. ಹಾಗೆ ವೈಟು, ರೆಡ್ಡು ಮತ್ತು ಬ್ಲೂ ಕಲರು ಇದು ಸ್ಪೀಡಾಗಿ ಕೆಲಸ ಮಾಡ್ತದೆ. ಸ್ನೇಹಿತರೆ, ಈಗ ನಾವು ಇದಕ್ಕೆ ಕನೆಕ್ಷನ್ ಕೊಟ್ಟು ರನ್ ಮಾಡಿದ್ದೀವಿ. ಸೊ ರನ್ ಆಗ್ತಾ ಇದೆ ಸಂಪೂರ್ಣವಾಗಿ. ಸೊ ಈಗ ಇದನ್ನು ಕ್ಯಾಪ್ ಹಾಕಿ ನಾವು ಇದನ್ನು ಫಿಟ್ ಮಾಡ್ತೀವಿ ಸ್ನೇಹಿತರೆ. ಸೊ ನೋಡಿ, ಈಗ ಸಂಪೂರ್ಣವಾಗಿ ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ಸಂಪೂರ್ಣವಾಗಿ ಫಿಟ್ಟಿಂಗ್ ಮಾಡಿದ ನಂತರ ಮೋಟ್ರನ್ನು ಕಂಪ್ಲೀಟಾಗಿ ಫಿಟ್ಟಿಂಗ್ ಮಾಡ್ಕೋಬೇಕು. ಮತ್ತು ನೋಡಿ, ಹಿಂದ್ಗಡೆನೂ ಕೂಡ ಇಲ್ಲಿ ಸರಿಯಾಗಿ ಫಿಟ್ಟಿಂಗ್ ಮಾಡಿದ್ದೀವಿ. ಅದನ್ನು ಗಮನಿಸ್ಕೊಳ್ಳಿ. ನೋಡಿ, ಫ್ರೀ ಇದೆ. ಒಂದು ಕೈಯಿಂದ ಹಿಂಗೆ ರೌಂಡಲ್ಲಿ ತಿರುಗಿಸಿದ್ರೆ ಸಂಪೂರ್ಣವಾಗಿ ಫ್ರೀ ಇರಬೇಕು. ನೋಡಿ, ಇದನ್ನು ಔಟರ್ ಫೈಬರ್ ಕ್ಯಾಪ್ ಇದೆ. ಸೊ ಔಟರ್ ಫೈಬರ್ ಕ್ಯಾಪನ್ನು ಫಿಟ್ ಮಾಡಬೇಕು. 4 ಸ್ಕ್ರೂಗಳಿರುತ್ತೆ. 4 ಸ್ಕ್ರೂಗಳು ಹಾಕಿ ನೀವು ಇಲ್ಲಿ ಫಿಟ್ ಮಾಡ್ಬೋದು. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕಾಣ್ತಾ ಇದೆ. ಆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫೈ ಆಗಿರಿ. ಮುಂದಿನ ಹೊಸ ವೀಡಿಯೋಸ್ಗಳನ್ನು ನೀವು ನೋಡ್ಬೋದಾಗಿರ್ತದೆ. ಸ್ನೇಹಿತರೆ, ಈಗ ಫಿಟ್ ಆಗಿದೆ ಕಂಪ್ಲೀಟಾಗಿ, ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ಇದು ಒಂದು ವಾಲ್ ಮೌಂಟ್ ಆಗಿರೋದ್ರಿಂದ ಇದರ ಸ್ಟ್ಯಾಂಡಿಗೆ ನಾನು ಅಥವಾ ಅಂದರೆ ನೆಕ್ಕಿಗೆ ಫಿಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಕಲ್ಲಿ ಒಂದು ಸ್ಕ್ರೂ ಇರ್ತದೆ ನಿಮಗೆ. ಆ ಸ್ಕ್ರೂನಲ್ಲಿ ನೀವು ಫಿಟ್ ಮಾಡ್ಬೋದಾಗಿರ್ತದೆ. ನೋಡಿ, ಸ್ಕ್ರೂ ಇದೆ. ಆ ಸ್ಕ್ರೂಗೆ ಕರೆಕ್ಟಾಗಿ ನೀವು ಅದನ್ನು ಲಾಕ್ ಮಾಡಬೇಕಾಗಿರುತ್ತೆ. ಅದು ಲಾಕಿಂಗ್ ಸ್ಕ್ರೂ ಅಂತ ಕರಿತೀವಿ. ಇನ್ ಕೇಸ್ ಅದು ಲಾಕ್ ಆಗಿಲ್ಲ ಅಂತಂದರೆ ವಾಲಲ್ಲಿ ಹಾಕಿದಾಗ ಅದು ಮೋಟ್ರ್ ಕೂಡ ಬೀಳ್ಬೋದಾಗಿರುತ್ತೆ. ಸೊ ಅದಕ್ಕೆ ನೆಕ್ಕಲ್ಲಿ ಒಂದು ಸ್ಕ್ರೂ ಇರ್ತದೆ, ಅದನ್ನು ಫಿಟ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಇದರೆಲ್ಲ ಕನೆಕ್ಷನ್ ಕೊಡಬೇಕಾದ್ರೆ ಆ್ಯಸ್ ಇಟ್ ಈಸ್ ಏನು ಕಲರ್ ಇರ್ತದೆ ಅಂದರೆ, ಬ್ಲೂ ಇದ್ದರೆ ಬ್ಲೂ ಕನೆಕ್ಷನ್ ಕೊಡಿ, ರೆಡ್ಗೆ ರೆಡ್ ಕನೆಕ್ಷನ್ ಕೊಡಿ, ಆಮೇಲೆ ವೈಟ್ಗೆ ವೈಟ್ ಕನೆಕ್ಷನ್ ಕೊಡಿ. ಇದು ಸ್ಪೀಡಾಗಿ ಕೆಲಸ ಮಾಡ್ತಾ ಹೋಗ್ತದೆ. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹಾಗೆಯೇ ಯೆಲ್ಲೋ ಮತ್ತು ಬ್ಲ್ಯಾಕಿಗೆ ಏನಿರ್ತದೆ, ಯೆಲ್ಲೋ ಮತ್ತು ಬ್ಲ್ಯಾಕಿಗೆ ಕೆಪಾಸಿಟರ್ ಕನೆಕ್ಷನನ್ನು ಕೊಡ್ತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಅದರ ಯಾವ ಕಲರ್ ಇರುತ್ತೋ ಅದೇ ಕಲರ್ಗೆ ನಾವು ಇದನ್ನು ಕನೆಕ್ಷನನ್ನು ಕೊಡಬೇಕು. ಸೊ ಈ ಒಂದು ಮೋಟಾರಲ್ಲಿ ಏನಾಗಿದೆ, ನಮಗೆ ವಾಲ್ ಮೌಂಟ್ ಫ್ಯಾನಲ್ಲಿ ಇದಕ್ಕೆ ಆಸಿಲೇಷನ್ ಮೋಟ್ರ್ ಕೂಡ ಬರುತ್ತೆ. ಸೊ ಅದಕ್ಕಾಗಿ ಇದರಲ್ಲಿ 6 ವೈರ್ ಇರ್ತದೆ. ಸೊ ಮೋಟ್ರಲ್ಲಿ 5 ವೈರ್ ಇರ್ತದೆ. ಸೊ ಹಾಗಾಗಿ 5 ವೈರನ್ನು ನಾನು ಇಲ್ಲಿ ಆಲ್ರೆಡಿ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕಿಗೆ ಬ್ಲ್ಯಾಕು, ಯೆಲ್ಲೋಗೆ ಯೆಲ್ಲೋ, ಮತ್ತು ವೈಟಿಗೆ ವೈಟು, ಮತ್ತು ರೆಡ್ಡಿಗೆ ರೆಡ್ಡು. ಸೊ ಈ ಥರ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಒಂದು ವಾಲ್ ಮೌಂಟ್ ಫ್ಯಾನಿನ ಕನೆಕ್ಷನನ್ನು ಕೂಡ ನಾನು ನಿಮಗೆ ಇಲ್ಲಿ PDF ಹಾಕಿರ್ತೀನಿ. ಸೊ ಅದನ್ನು ನೀವು ಇಲ್ಲಿ ನೋಡಿಕೊಂಡು ಈ ಒಂದು ಕನೆಕ್ಷನನ್ನು ಹಾಕ್ಬೋದಾಗಿರ್ತದೆ. ಸೊ ಇದು 16 ಸ್ಲಾಟು 1440 RPM ಆಗಿರ್ತಕ್ಕಂಥ ವಾಲ್ ಮೌಂಟ್ ಫ್ಯಾನ್ ಆಗಿದೆ. ಸೊ ನೋಡಿ, ಈಗ ರನ್ ಆಗ್ತಾ ಇದೆ ಫ್ಯಾನ್, ಗಮನಿಸ್ಬೋದು. ಓಕೆ, ಸ್ಪೀಡೆಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಸೊ ಅದಾದ ನಂತರ ನೀವು ಇನ್ಸುಲೇಷನ್ ಟೇಪ್ನಿಂದ ಕ್ಲೀನಾಗಿ ಪ್ರತಿಯೊಂದನ್ನು ಸಪ್ರೇಟಾಗಿ ಇಲ್ಲಿ ನೀವು ಕನೆಕ್ಷನನ್ನು ಟೇಪನ್ನು ಹಾಕಬೇಕಾಗಿರ್ತದೆ ಸ್ನೇಹಿತರೆ. ಕ್ಲೀನಾಗಿ ಇನ್ಸುಲೇಷನ್ ಮಾಡಿರಿ. ಯಾವುದೇ ಕಾರಣಕ್ಕೂ ಯಾವುದೇ ವೈರ್ಗಳು ಹೊರಗಡೆ ಬರಬಾರ್ದು. ಸೊ ಆ ರೀತಿ ಕ್ಲೀನಾಗಿ ಇನ್ಸುಲೇಷನ್ ಮಾಡಿರಿ. ಸೊ ಹಾಗೆಯೇ ಯೆಲ್ಲೋ ಮತ್ತು ಬ್ಲ್ಯಾಕ್ ಏನಿದೆ, ಸೊ ಅದಕ್ಕೆ ನೀವು ಕೆಪಾಸಿಟರನ್ನು ಕನೆಕ್ಷನ್ ಕೊಡಬೇಕು. ಕೆಲವೊಂದು ಫ್ಯಾನ್ಗಳಲ್ಲಿ ಯೆಲ್ಲೋ ನ್ಯೂಟ್ರಲ್ ಆದರೆ ಕೆಲವೊಂದು ಫ್ಯಾನ್ಗಳಲ್ಲಿ ಬ್ಲ್ಯಾಕ್ ನ್ಯೂಟ್ರಲ್ ಆಗಿರ್ತದೆ. ಅದನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಡಯಾಗ್ರಾಮ್ ನೋಡೋದ್ರ ಮೂಲಕ ನೀವು ಫ್ಯಾನಿನಲ್ಲಿ ಕನೆಕ್ಷನನ್ನು ಹಾಕ್ಬೋದು. ನೋಡಿ, ಇದು ಆಸಿಲೇಷನ್ ಮೋಟ್ರ್ ಆಗಿದೆ. ಆಸಿಲೇಷನ್ ಮೋಟ್ರ್ನಲ್ಲಿ 2 ವೈರ್ ಇರ್ತದೆ. ಆ 2 ವೈರನ್ನು ಎಲ್ಲಿಗೆ ಜೋಡಿಸ್ಬೇಕು ಅಂತ ಹೇಳ್ತೀನಿ. ಆಸಿಲೇಷನ್ ಕನೆಕ್ಷನ್ ಬಂದಿರುತ್ತೆ. ಒಂದು ಫೇಸ್ ಆಗಿ ಕೆಲಸ ಮಾಡುತ್ತೆ, ಇನ್ನೊಂದು ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತೆ. ಒಂದು ಫೇಸ್ ಕಂಟ್ರೋಲನ್ನು ಆಸಿಲೇಷನ್ ಮೋಟ್ರಿಗೆ ಯಾವ ರೀತಿ ಆ ಒಂದು ಸ್ಟ್ಯಾಂಡಲ್ಲಿ ಬಂದಿರುತ್ತೋ ಅದೇ ರೀತಿ ಆಸಿಲೇಷನ್ಗೆ ಕನೆಕ್ಷನನ್ನು ಕೊಡಿ. ಇನ್ನು ಬ್ಲ್ಯಾಕ್ ವೈರ್ ಇರ್ತಕ್ಕಂಥದ್ದನ್ನು ನ್ಯೂಟ್ರಲ್ ಆಗಿರೋದ್ರಿಂದ ನ್ಯೂಟ್ರಲ್ ಕನೆಕ್ಷನನ್ನು ಕೊಡ್ಬೋದಾಗಿರ್ತದೆ. ಸೊ ಆಸಿಲೇಷನ್ ವರ್ಕ್ ಆಗ್ತಿದೆಯಲ್ಲ ಅಂತ ಆ ಬಟನನ್ನು ಪ್ರೆಸ್ ಮಾಡಿ ನೋಡ್ಬೋದು. ಸೊ ಆಲ್ರೆಡಿ ಈಗ ವರ್ಕ್ ಆಗ್ತಾ ಇದೆ.
ಸೊ ನೋಡಿ ಚೆಕ್ ಮಾಡ್ತೀನಿ ನಾನೀಗ. ಸೊ ಆಸಿಲೇಷನ್ ವರ್ಕ್ ಆಗ್ತಿದೆಯಲ್ಲೋ ಅಂತ ನೀವು ಇಲ್ಲಿ ಗಮನಿಸ್ಬೋದು. ಸೊ ಆಸಿಲೇಷನ್ ವರ್ಕ್ ಆಗ್ತಾ ಇದೆ. ಸೊ ಅಂದರೆ ಈ ಆಸಿಲೇಷನ್ ಮೋಟ್ರ್ ಕೂಡ ಚೆನ್ನಾಗಿದೆ. ನೀಟಾಗಿ ನೋಡಿ ಆಸಿಲೇಷನ್ ಕ್ಲ್ಯಾಂಪ್ ಇದೆ. ಆಸಿಲೇಷನ್ ಕ್ಲ್ಯಾಂಪ್ ಅಥವಾ ಹ್ಯಾಂಡ್ ಅಂತ ಕರಿತೀವಿ. ಸೊ ಆಸಿಲೇಷನ್ ಕ್ಲ್ಯಾಂಪ್ ಮತ್ತು ಹ್ಯಾಂಡನ್ನು ನೀವು ಕ್ಲೀನಾಗೆ ಫಿಟ್ ಮಾಡ್ಬೋದು. ಸ್ನೇಹಿತರೆ, ಈಗ ನಾನು ಆಸಿಲೇಷನ್ ಕ್ಲ್ಯಾಂಪನ್ನು ಫಿಟ್ ಮಾಡಿದ್ದೀನಿ. ಸೊ ಹಾಗೆ ಕಂಪ್ಲೀಟ್ ಆಗಿದೆ ಇದು ಮೋಟ್ರ್ ಎಲ್ಲ ಕನೆಕ್ಷನ್ಸು. ನೋಡಿ, ಇದು ಎಲೆಕ್ಟ್ರಾನಿಕ್ ಬೋರ್ಡ್ ಸಿಸ್ಟಮ್ ಇರೋದ್ರಿಂದ ನಾನು ನಿಮಗಿದ್ರು ವಾಲ್ ಮೌಂಟ್ ಫ್ಯಾನಿನಲ್ಲಿ ಯಾವ ರೀತಿ ಬುಷ್ ಚೇಂಜ್ ಮಾಡಬೇಕು ಮತ್ತು ಯಾವ ರೀತಿ ಕನೆಕ್ಷನ್ ಆಗಬೇಕು, ಯಾವ ರೀತಿ ಕೋರ್ ಫಿಟ್ ಮಾಡಬೇಕು ಮತ್ತು ಯಾವ ರೀತಿ ಸಾಫ್ಟ್ ಚೇಂಜ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಯಾರೆಲ್ಲರಿಗೆ ಡೌಟ್ ಇರುತ್ತೆ, ಸೊ ಏನೇ ಡೌಟ್ ಇದ್ದರೂ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮಗೆ ಏನಾದರೂ ಹೊಸ ವೀಡಿಯೋಗಳು ಯಾವುದಾದ್ರೂ ಮೋಟರಿನ ಬಗ್ಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಆ ಮೋಟರಿನ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಯಾರಿಗೆ ಆನ್ಲೈನ್ ಕ್ಲಾಸ್ ಬೇಕಾಗುತ್ತೆ, ಸೊ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಬಲ್ ಎಜುಕೇಷನ್ ಆ್ಯಪ್ ಲಿಂಕ್ ಇದೆ. ಸೊ ಅಲ್ಲೂ ಕೂಡ ಆನ್ಲೈನ್ ತರಬೇತಿ ನೀವು ಮನೆಯಲ್ಲೇ ಕುಳಿತುಕೊಂಡು ಕಲಿಬೋದಾಗಿರ್ತದೆ. ಸೊ ಹಾಗೆ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ನ ಮುಖಾಂತರ ಇನ್ನೊಂದು ತಿಳಿಸೋ ವಿಷಯ ಏನಪ್ಪ ಅಂತಂದರೆ, ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ನಲ್ಲಿ ನಿಮಗೆ ಆಫ್ಲೈನ್ ಕ್ಲಾಸ್ ಕೂಡ ಇಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಹೋಮ್ ಅಪ್ಲೈನ್ಸ್ ಇರುತ್ತೆ, ಪವರ್ ಟೂಲ್ಸ್ ಇರುತ್ತೆ, ಮಾನೋಬ್ಲಾಕ್ ರಿಪೈರ್ ಇರುತ್ತೆ, ಮತ್ತು ಇಂಡಕ್ಷನ್ ಮೋಟರ್ ರಿಪೈರ್ ಇರುತ್ತೆ, ಬೋರ್ವೆಲ್ ಮೋಟರ್ ರಿಪೈರ್ ಇರುತ್ತೆ. ಸೊ ನೀವು ನಿಮಗೆ ಯಾವುದು ಆಸಕ್ತಿ ಇದೆ ಆ ಒಂದು ತರಬೇತಿಯನ್ನು ಪಡಿಬೋದಾಗಿರ್ತದೆ. ಸ್ನೇಹಿತರೆ, ನಿಮಗೆ ಕೆಳಗಡೆ ಕಾಣಿಸ್ತಕ್ಕಂತಿರುವ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡೋದ್ರ ಮೂಲಕ ನೀವು ತರಬೇತಿಯನ್ನು ಪಡಿಬೋದಾಗಿರ್ತದೆ. ಸೊ ಯಾವ ತರಬೇತಿಗೆ ಎಷ್ಟು ಅಮೌಂಟ್ ಆಗ್ತದೆ ಅನ್ನೋದನ್ನು ಕೂಡ ನಾನು ನಿಮಗೆ ಫೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರಿಗೆ ಆಸಕ್ತಿ ಇದ್ದರೆ ಈ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನೀವು ತರಬೇತಿಯನ್ನು ಪಡಿಬೋದಾಗಿರ್ತದೆ. ಸ್ನೇಹಿತರೆ, ತರಬೇತಿಯ ಸ್ಥಳ ಬಂದು ದಾವಣಗೆರೆ ಜಿಲ್ಲೆ ಆಗಿರ್ತದೆ. ಸೊ ನಿಮಗೆ ರೂಮಿನ ಫೆಸಿಲಿಟಿಯನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಊಟದ ಫೆಸಿಲಿಟಿ ಇರೋದಿಲ್ಲ. ಸೊ ರೂಮಿನ ಫೆಸಿಲಿಟಿ ಮಾತ್ರ ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ಆಲ್ರೆಡಿ ನೀವು ವಾಲ್ ಮೌಂಟ್ ಫ್ಯಾನನ್ನು ನಿಮಗೆ ಇಲ್ಲೆಲ್ಲ ಸಂಪೂರ್ಣವಾಗಿ ಫಿಟ್ ಮಾಡಿ ತೋರಿಸಲಾಗಿದೆ. ಸೊ ಇದು ಎಲೆಕ್ಟ್ರಾನಿಕ್ ಬೋರ್ಡ್ ಆಗಿರೋದ್ರಿಂದ ಬಜಾಜ್ ವಾಲ್ ಮೌಂಟ್ ಫ್ಯಾನ್ ಆಗಿದೆ. ಸೊ ಹಾಗಾಗಿ ನಿಮಗೆ ಇದರ ಒಂದು ಸ್ಪೆಷಲ್ ವಿಡಿಯೋನ ನಾನು ನಿಮಗಿಲ್ಲಿ ಮಾಡಿ ತೋರಿಸಲಾಗಿರ್ತದೆ. ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಫಿಟ್ ಆಗಿದೆ. ಸೊ ಫಿಟ್ ಮಾಡುವಂದರೆ ಗ್ರಿಲ್ ಹಾಕುವಕ್ಕಿಂತ ಮುಂಚೆ ಮೊದಲನೇದಾಗಿ ಬ್ಯಾಕ್ ಕವರನ್ನು ನಾವು ಫಿಟ್ ಮಾಡಬೇಕಾಗಿರುತ್ತೆ. ಆ ಲಾಕಿಗೆ ಸರಿಯಾಗಿ ಕೂರಿಸಬೇಕು. ಸೊ ಅದಾದ ನಂತರ ಗ್ರಿಲ್ ಮತ್ತು ಬ್ಲೇಡ್ಸ್ಗಳನ್ನು ಹಾಕಿ ಸಂಪೂರ್ಣವಾಗಿ ಫಿಟ್ ಮಾಡಬೇಕು. ಸ್ನೇಹಿತರೆ, ನಿಮಗೆ ಯಾವುದೇ ಸಂಶಯವಿದ್ದಲ್ಲಿ ಈ ಒಂದು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡ್ಬೋದಾಗಿರ್ತದೆ. ಸ್ನೇಹಿತರಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ, ನೀವು ನೋಡ್ಬೋದು. ನಿಮಗೆ ಆನ್ಲೈನ್ ತರಬೇತಿ ಬೇಕಾದಲ್ಲಿ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಪ್ ಲಿಂಕ್ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಫ್ ಕಾಸ್ಟ್ ಇರ್ತದೆ. ಸೊ ಆನ್ಲೈನ್ ಕ್ಲಾಸಿಗೆ ನಿಮಗೆ ಯಾವ ತರಬೇತಿ, ಯಾವ ಒಂದು ಕ್ಲಾಸನ್ನು ಕಲಿಬೇಕು ಅಂತ ಆಸಕ್ತಿ ಇದೆಯೋ ಆ ಒಂದು ಕೋರ್ಸನ್ನು ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೋರ್ಸ್ಗಳನ್ನು ನಾನಿಲ್ಲಿ ಕೊಡ್ತಕ್ಕಂಥದ್ದು. 1 ವರ್ಷದ ಅವಧಿ ಇರ್ತದೆ ನಿಮಗೆ ಕೋರ್ಸನ್ನು ಕಲೀಲಿಕ್ಕೆ. ವಿತ್ ಸರ್ಟಿಫಿಕೇಷನ್ನು ಕೂಡ ನಾವಿಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ನೋಡಿ, ಈಗ ನಾನು ಸಂಪೂರ್ಣವಾಗಿ ಗ್ರಿಲ್ಲನ್ನು ಫಿಟ್ ಮಾಡಿದ್ದೀನಿ. ಸೊ ಹಾಗೆ ಎಲ್ಲ ಕಂಪ್ಲೀಟ್ ಆದ ನಂತರ ನಾವಿಲ್ಲಿ ಚೆಕ್ ಕೂಡ ಮಾಡ್ತಾ ಇದ್ವಿ. ಸಂಪೂರ್ಣವಾಗಿ ರೊಟೇಟ್ ಆಗ್ತಾ ಇದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಈಗ. ಸೊ ಈಗ ರನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಸಂಪೂರ್ಣವಾಗಿ ಈಸಿಯಾಗಿ ರನ್ ಆಗ್ತಾ ಇದೆ. ಸೊ ಆ ಕಾರಣದಲ್ಲಿ ನಮಗೆ ಬುಷು ಮತ್ತು ಸಾಫ್ಟನ್ನು ಎರಡನ್ನೂ ಕೂಡ ಚೇಂಜ್ ಮಾಡಿ ಅಂತ ನಿಮಗೆ ತಿಳಿಸಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಎಲ್ರಿಗೂ ಕೂಡ.